ಅಯ್ಯೋ ಗುರುಗಳೇ ಹಿಂದೆ ಮುಂದೆ ಆತ್ಮೀಯ ಬಂಧುಗಳೇ, ಈ ಗೋಷ್ಠಿ ಅನ್ನುವಂಥದ್ದು ಇಟ್ ಇಸ್ ಆಸ್ ಓಲ್ಡ್ ಆಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಶಾಸ್ತ್ರೀಯ ಸಂಗೀತ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದೇ ಗೋಷ್ಠಿ ಗಾಯನ ಪ್ರಾರಂಭ ಆಗ್ತಿತ್ತು. ಅದಕ್ಕೆ ತ್ಯಾಗರಾಜ ಸ್ವಾಮಿಗಳು ಭಜನ ಸಂಕೀರ್ತನ ಅಂತ ಮಾಡಿದ್ರು. ಅಂದ್ರೆ ಅಷ್ಟು ಪಾಪ್ಯುಲರ್ ಇದು ಭಜನೆ ಅಂತಾರೆ. ಭಜನೆ ಅಂತಂದ್ರೆ ಅರ್ಥ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಜನಗಳನ್ನ ಆಕರ್ಷಣೆ ಮಾಡುವಂಥದ್ದು. ಅದಕ್ಕೆ ಉಚ್ಚ ವೃತ್ತಿ ಅಂತ ಮಾಡಿದ್ರು, ಮಧುಕರ ವೃತ್ತಿ ಅಂತ ಮಾಡಿದ್ರು. ಇವೆಲ್ಲ ಜನಾಕರ್ಷಣೀಯವಾದಂತಹ ಒಂದು ಸಂಗೀತದ ಪ್ರಕಾರಗಳು. ಬೆಳಿಗ್ಗೆ ದಿನ ತ್ಯಾಗರಾಜ ಸ್ವಾಮಿಗಳು ಬೆಳಿಗ್ಗೆ 5:15 ಹೋಗಿ ಉಚ್ಚ ವೃತ್ತಿ ಮಾಡೋರು. ಅಂದರೆ ಹಾಡುವುದರ ಮೂಲಕ ಜನರಿಗೆ ಸಂಗೀತದ ಮಹತ್ವವನ್ನು ತಿಳಿಸೋದು. ಈಗ ಲಕ್ಷ್ಮಿ ಇವತ್ತು ಅವಳ ಜೊತೆಗೆ ಸುಮಾರು 10-12 ಈ ಮಹಿಳಾ ಮಣಿಗಳನ್ನ ಜೊತೆ ಸೇರಿಸಿಕೊಂಡು ಅವರಿಗೆಲ್ಲ ಪಾಠ ಹೇಳಿಕೊಟ್ಟು ಇಷ್ಟು ಲಯಬದ್ಧವಾಗಿ, ಇಷ್ಟು ಸುಂದರವಾಗಿ, ಇಷ್ಟು ಶಾಸ್ತ್ರೀಯವಾಗಿ ಎಷ್ಟೆಂದು ತರಾಗಗಳನ್ನು ಹಾಡೋದು ತುಂಬ ಖುಷಿ ಆಯಿತು, ತುಂಬ ಸಂತೋಷವಾಯಿತು. ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಭಜನ ಸಂಪ್ರದಾಯ ಅನ್ನುವಂಥದ್ದು ಬಹಳ ಅದಕ್ಕೆ ಗೌರವವಾದಂತಹ ಒಂದು ಸ್ಥಾನ ಇದೆ. ಲಕ್ಷ್ಮಿ ನಾನು ಅವಳದು ಹಾಡೋದು ಕೇಳಿದ ಸುಮಾರು ಒಂದು 15 ವರ್ಷನೇ ಆಗಿರ್ಬೇಕೇನೋ. ಭಾಳ ಪಾಡೋಣಮ್ಮ ಬೆಳಿದೆ ತಪ್ಪಾಗೋದು ಬಿಡಲಿಲ್ಲ ನಾನು. ಹಾಗಾಗಿ ಅವಳು ಹಾಡಿಸಿದ್ದಕ್ಕೆ ಸಾರ್ಥಕವಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲ ಗೃಹಿಣಿಯರು ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು ಯಜಮಾನರು ಚೆನ್ನಾಗಿ ನೋಡಿಕೊಂಡು ಅತ್ತೆ ಮಾವಂತನ ಚೆನ್ನಾಗಿ ನೋಡಿಕೊಂಡು ಅವ್ರನ್ನೂ ನೋಡಿಕೊಂಡು ಎಲ್ಲ ಬಡಿಸಿ ರುಚಿಯಾಗಿ ಮಾಡಿಕೊಟ್ಟು ಬಿಸಿ ಬಿಸಿಯಾಗಿ ಕೊಟ್ಟು ಇನ್ನೂ ನಗ್ತಾ ಇದ್ದಾವೆ ಅಂದು ಸಂಗೀತದಿಂದ ಅದು ಆಗಿರೋದು ಅವರಿಗೆ. ಹಾಗಾಗಿ ಇವತ್ತು ಹಾಡಿದ ಎಲ್ಲ ಕೃತಿಗಳು ತುಂಬ ಆಕರ್ಷಣೀಯವಾದಂಥ ಕೃತಿಗಳು. ಒಳ್ಳೆಯ ದೇವರ ನಾಮಗಳು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಹೀಗೆ ಅವರ ಈ ಸಂಗೀತ ಕೈಂಕರ್ಯ ಅಪ್ಪ ಮೊಬೈಲ್ ನೀನೇ ಮಾತಾಡ್ತೀವಿ ನನಗಿಂತ ಅದೇ ಜ್ವರ ಮಾತಾಡ್ತಾನೆ. ಹೀಗೆ ಅವರ ಸಂಗೀತ ಕೈಂಕರ್ಯ ಹೇಗೆ ಮುಂದುವರಿತಾ ಇರಲಿ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ನಾನು ಹಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಶುಭವಾಗಿ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೇರಣಾ ತುಂಬ ಚೆನ್ನಾಗಿ ನುಡಿಸಿದ್ದಾಳೆ. ಸಾತ್ವಿಕ ಸ್ವಭಾವ, ಸಾತ್ವಿಕ ವ್ಯಕ್ತಿತ್ವ, ಸಾತ್ವಿಕ ನುಡಿಸಾಣಿಕೆ, ಶುದ್ಧ ನುಡಿಸಾಣಿಕೆ. ವೈಲಿನಲ್ಲಿ ಅಷ್ಟು ಹತೋಟಿ ಬರೋದು ಕಷ್ಟ. ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್, ತುಂಬ ಕಷ್ಟ ಸಾಧ್ಯವಾದಂಥ ವಾದ್ಯ. ಏಕೆಂದರೆ ಅದಕ್ಕೆ ಜಾಗ ಇರಲ್ಲ ನೋಡಿ, ಕೈ ಕೂಡಿಸ್ಬೇಕು, ಬೆರಳು ಕೂತ್ರೆ ಸ್ವರ. ತುಂಬ ಚೆನ್ನಾಗಿ ನುಡಿಸ್ತಾಳೆ. ಎಕ್ಸಾಮ್ ಪಾಸ್ ಆಗ್ತದೆ ಬಿಡಿ. ತುಂಬ ಚೆನ್ನಾಗಿ ನುಡಿಸೋದು. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ನಿರಂಜನ್ ತಬಲಾದಲ್ಲಿ ತುಂಬ ಸಹಕಾರ ನೀಡಿ ಈ ಒಂದು ಗೋಷ್ಠಿಗೆ ನೆರವನ್ನು ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ರುದ್ರಪ್ಪನ ಸಂಗೀತೋತ್ಸವ ಸಮಿತಿ ಟ್ರಸ್ಟ್ನೆಲ್ಲರವಾಗಿ ನಾನು ತಕ್ಕಂತೆ ಸಲಕ್ಕೆ ಎಲ್ಲ ಮಾಲಾರ್ಪಣೆ ಮಾಡ್ಕೊಂಡು ಇವಾಗ ಕೊಡಮ್ಮ. ಎಲ್ಲ ಮರ್ತಂ ಪಡಿತೇವೆ, ಎಲ್ಲ ಮರ್ತಂ ಪಡಿತೇವ ಮಾತಾಡ್ಲೇ ಗೊತ್ತಾಗುತ್ತೆ. ನಡಿದೆ ಬೆಸ್ಟ್. ಪ್ರೇರಣಾ
ಬನ್ನಿ ಇಬ್ರು ಜಾಗ ಇದೆ. ಇಲ್ಲಿ ಬನ್ನಿ. ಅವಳು ನೋಡಿ ಓಡಕ್ ನೋಡ್ತಾ ಇದ್ಲು. ಮೇಲೆ ನಿಂತ್ಕೊಳ್ಳಿ, ಮೇಲೆ ನಿಂತ್ಕೊಳ್ಳಿ. ಸರ್ ಚೂರು ಹಿಂದೆ ಬನ್ನಿ. ಕೂತ್ಕೊಂಡು ಬಿಡಮ್ಮ, ಒಂಚೂರು